ಏನಿಲ್ಲ ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತು, ಅಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ಥರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ಥರ ಸೆಕ್ಷನ್ಸಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನು ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನು ನಿರಾಕರಿಸಿದ್ದಾರೆ. ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಡೆಯಲಿ, ನಾವು ವಿಚಾರಣೆಯನ್ನು ತಗೊಳ್ಳೋಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ಆರೋಪಿಗಳು ಕೂಡ ತಮ್ಮ ಮೇಲೆ ಹೌದೌದು, 17 ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ವಿಚಾರಣೆಯನ್ನು ಎದುರಿಸಕ್ಕೆ ಸಿದ್ಧರಿದ್ದೀವಿ, ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್, ಫಿಕ್ಸ್ಡ್ ಡೇಟ್ ಫಾರ್ ಅಂದರೆ ವಿಚಾರಣೆ ಅಂದರೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನಾಂಕ ನಿಗದಿ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ನವರು ಒಂದು ಲಿಸ್ಟ್ ಆಫ್ ವಿಟ್ನೆಸಸ್ ಕೊಡಬೇಕು. ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದರೆ ವಿಚಾರಣೆ ಮಾಡ್ತೀವಿ, ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ನವರು ಕೋರ್ಟ್ಗೆ ಮತ್ತು ನಮಗೆ ಅದು ಅವ್ರದ್ದು ಮುಂಚಿತವಾಗಿ ನಮಗೊಂದು ಅರ್ಜಿ ಕೊಡಬೇಕಾಗುತ್ತೆ, ಅವ್ರು ಲಿಸ್ಟ್ ಆಫ್ ವಿಟ್ನೆಸಸ್ ಅಂತ. ಆ ಆಧಾರದ ಮೇಲೆ ಕೋರ್ಟು ಇಂತಿಂಥ ದಿನಾಂಕ, ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟು ದಿನಾಂಕ ನಿಗದಿ ಮಾಡುತ್ತೆ ಸರ್. ಆರೋಪಿಗಳನ್ನ ಮತ್ತೆ ಕೋರ್ಟ್ಗೆ ಹೌದು, ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೀಬೇಕಾಗಿರೋದು. ಕೋರ್ಟು ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ, ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನು ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಕೋರ್ಟು ಆಮೇಲೆ ನಿರ್ಧಾರ ತೊಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್. ಆರೋಪಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. ಹೌದು, ಆರೋಪಿಗಳು ಇಲ್ಲ, ನಾವು ಕೇಸ್ ವಿಚಾರದಲ್ಲಿ ಏನು ಬೇಕೋ ಅದನ್ನು ನಾವು ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಓಪನ್ ಅದನ್ನು ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದ್ದೀವಿ. ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲ ಆರೋಪಿಗಳು ವಕೀಲರು ಸಹ ಅವ್ರವ್ರ ಜೊತೆಗೆ ಅವ್ರವ್ರ ಆರೋಪಿಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ. ಹೌದು, ಅದು ರೆಗ್ಯುಲರ್ ವಿಚಾರಣೆ ದಿನಾಂಕ ಇರೋದ್ರಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ. ಅದು ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗಿ ಅವ್ರನ್ನ ಕರ್ಕೊಂಡ್ಬರ್ತಾರೋ ಅದನ್ನು ನೋಡಬೇಕಾಗುತ್ತೆ ಸರ್.